ಕ್ಯಾಬೇಜ್ ಅಥವಾ ಪತ್ತಾಗೋಬಿ ಬಳಸ್ಕೊಂಡು ಒಂದು ಹೆಲ್ದಿಯಾಗಿರುವಂತಹ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಸೊ ಖಂಡಿತ ಈ ರೆಸಿಪಿ ನೀವು ಮೊದಲು ಎಲ್ಲರೂ ನೋಡೂ ಇರಲ್ಲ ಮತ್ತು ಮಾಡೂ ಇರಲ್ಲ. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ. ಈ ರೀತಿ ಸಣ್ಣದಾಗಿ ತುರ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲ ಅಂದರೆ ಈ ರೀತಿ ತುರಿಯೋ ಮಣಿ ಇಲ್ಲ ಅಂದರೆ ಚಾಪರ್ ಇದ್ದರೆ ಚಾಪರ್ನಲ್ಲಿ ತುರ್ಕೊಂಡು ಕೂಡ ತೊಗೋಬೋದು, ಅಥವಾ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡು ಕೂಡ ತೊಗೋಬೋದು. ನೋಡಿ, ಇವಾಗ ನಾನು ಒಂದು ಅರ್ಧ ಕ್ಯಾಬೇಜ್ನ ಈ ರೀತಿ ಸಣ್ಣದಾಗಿ ತುರ್ಕೊಂಡಿನಿ. ಇವಾಗಿಲ್ಲಿ ಇದನ್ನು ತುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 4 ಕಪ್ ಆಗುವಷ್ಟು ದೋಸೆ ಬೆಟರ್ ತೊಗೊಂಡಿದ್ದೀನಿ. ಈ ದೋಸೆ ಬೆಟರ್ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಮೊದಲೇ. ದೋಸೆ ಬೆಟರ್ನಲ್ಲೇ ಇದನ್ನು ಹಾಕೋಬೋದು. ಒಂದು 4 ಕಪ್ ದೋಸೆ ಬೆಟರಿಗೆ ಈ ಪತ್ತಾಗೋಬಿನ ಸೇರಿಸ್ತಿದ್ದೀನಿ ತುರ್ಕೊಂಡು. ನಿಮ್ಗೆ ಎಷ್ಟು ಬೇಕಾ ಅಷ್ಟು ಹಾಕೋಬೋದು, ಅಷ್ಟು ಇಷ್ಟು ಅಂತೇನಿಲ್ಲ. ಇದಕ್ಕೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ 1 ಕಪ್ ಆಗುವಷ್ಟು. ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಥವಾ ಹಸಿಮೆಣ್ಸಿನ್ಕಾಯಿ ಇಷ್ಟ ಇದ್ದರೆ ಅದು ಕೂಡ ಪೇಸ್ಟ್ ಕೂಡ ಹಾಕೋಬೋದು ನೀವು. ಇದರಲ್ಲಿ ಅರಿಶಿಣ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ, ಮತ್ತು 1 ಚಮಚ ಜೀರಿಗೆ. ಇವಾಗೇನಿಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಉಪ್ಪು ಹಾಕಿಲ್ಲ, ಇವಾಗ ಹಾಕ್ತೀನಿ ನಾನಿವಾಗ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇದನ್ನು ತುಂಬಾ ಹೆಲ್ದಿಯಾಗಿರುವಂತಹ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಜಾಸ್ತಿ ಟೈಮ್ ಕೂಡ ಬೇಕಿಲ್ಲ, ಝಟ್ಪಟ್ನಲ್ಲಿ ರೆಡಿ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕ್ಕೊತಿದ್ದೀನಿ. ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ನೋಡಿ, ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈನೋ ಸೋಡಾ ಹಾಕಬೇಕಂತ ಏನಿಲ್ಲ, ಹಾಗೇ ಮಾಡ್ಕೋಬೋದು, ತುಂಬಾ ಸರಿಯಾಗಿ ಬರುತ್ತೆ. ಇಲ್ಲಿ ನಾನು ತುಪ್ಪ ಹಾಕ್ತಿದ್ದೀನಿ, ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕೋಬೋದು. ಎಲ್ಲದಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಬ್ರಷ್ಲಿಂದ ಈ ರೀತಿ ಎಲ್ಲ ಕಡೆಗೆ ಮಾಡ್ತಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಸ್ಲೋ ಇದೆ, ಸ್ಲೋ ಗ್ಯಾಸ್ನಲ್ಲಿ ಎಲ್ಲದಕ್ಕೂ ಹಿಟ್ಟನ್ನ ಹಾಕ್ತಿದ್ದೀನಿ. ಸ್ವಲ್ಪ ಕಮ್ಮಿನೇ ಇರಲಿ, ಯಾಕೆಂದರೆ ಇದು ಉಬ್ಬುತ್ತೆ. ಮತ್ತು ಈ ಒಂದೇ ಹಿಟ್ಟಲ್ಲಿ ನೀವು 2 ರೆಸಿಪಿನ ರೆಡಿ ಮಾಡ್ಕೋಬೋದು. ಸೊ ಮೊದಲಿಗೆ ನಾನು ನಿಮಗೆ ಪಡ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಒಂದು 3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದೀನಿ. ಇವಾಗ ಇದನ್ನು ಹಾಕ್ತಿದ್ದೀನಿ. ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೋದು ಇಷ್ಟ ಇದ್ದರೆ. ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಮೇಲೆ ತುಪ್ಪ ಹಾಕಿ ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ವಾವ್, ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ನೋಡಿ. ಒಳಗಡೆ ಅರಿಶಿಣ ಮತ್ತು ರೆಡ್ ಖಾರದ ಪುಡಿ ಹಾಕಿರ್ತೀವಲ್ವ, ಹೀಗಾಗಿ ಈ ರೀತಿ ಕಲರ್ ಬರುತ್ತೆ. ಅದಕ್ಕೆ ತುಂಬಾ ಹೆಲ್ದಿಯಾಗಿರುವಂತಹ ಸ್ಪೆಷಲ್ ರೆಸಿಪಿ ಇದು. ಓಕೆ, ನೋಡಿ, 2 ಕಡೆಗೆ ನಾನಿವಾಗ ಬೇಯ್ಕೊಂಡಾಗಿದೆ. ಕೆಳಗಡೆ ಕೂಡ ನಾನು ಒಂದು 2-3 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಬಿಟ್ಟಿದ್ದ. ಅವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ ನಮ್ಮ ಫಡ್ಡು. ಹೆಲ್ದಿಯಾಗಿರುವಂತಹ ಫಡ್ ಇದು. ಓಕೆ, ಝಟ್ಪಟ್ನಲ್ಲಿ ಕೂಡ ಮಾಡ್ಕೋಬೋದು. ಝಟ್ಪಟ್ನಲ್ಲಿ ಮಾಡ್ಕೊರಾದ್ರೆ ಏನಾಗುತ್ತೆ, ಸ್ವಲ್ಪ ಈನೋ ಸೋಡಾ ಹಾಕಬೇಕಾಗುತ್ತೆ. ಈಗ ನಾನು ಇದರಲ್ಲಿ ದೋಸೆ ಬೆಟರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಸಣ್ಣ ಪ್ಯಾನ್ ಇಟ್ಕೊಂಡಿನಿ. ಈ ರೀತಿ ಉತ್ತಪ್ಪ ಕೂಡ ನೀವು ಇದನ್ನು ಹಾಕ್ಕೋಬೋದು. 1.5 ಚಮಚ ಆಗುವಷ್ಟು ಹಿಟ್ಟನ್ನ ಹಾಕ್ಕೊಂಡಿನಿ. ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ರೆ ಸಾಕು. ನೋಡಿ, ಒಂದು 2 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕಿ ಇದನ್ನು ಉಲ್ಟಾ ಹಾಕಿ ಉಲ್ಟಾ ಕೂಡ ಬೇಯಿಸ್ಕೊಂಡು ತೊಗೋಬೇಕು. ವಾವ್, ನೋಡಿ, ಇದು ಕೂಡ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ನೋಡಿ. ನಿಮಗೆ ಇದರಲ್ಲಿ ಉತ್ತಪ್ಪ ಇಷ್ಟ ಆಯಿತಾ ಅಥವಾ ಫಡ್ಡು ಇಷ್ಟ ಆಯಿತಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ, ನೋಡಿ, ನಮ್ಮ ಉತ್ತಪ್ಪ ಕೂಡ ರೆಡಿಯಾಗಿದೆ. ಅಂದರೆ ಈ ಒಂದೇ ಹಿಟ್ಟಲ್ಲಿ 2 ರೆಸಿಪಿನ ರೆಡಿ ಮಾಡ್ಕೋಬೋದು. ನಿಮ್ಗೇನು ಇಷ್ಟನೋ ಅದನ್ನು ಮಾಡ್ಕೊಳ್ಳಿ. ನಾನಂತೂ 2 ಮಾಡ್ತೀನಿ. ಕೆಲವರು ಅದು ತಿಂತಾರೆ, ಕೆಲವರು ಇದು ತಿಂತಾರೆ. ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಬಿಸಿ ಬಿಸಿ ಇರುವಾಗ ಟೊಮೆಟೊ ಕೆಚಪ್ಪು ಅಥವಾ ಕಾಯಿ ಚಟ್ನಿ ಜೊತೆಗೆ ತಿನ್ನಿ, ತುಂಬಾ ಸರಿಯಾಗಿ ಅನಿಸುತ್ತೆ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಥ್ಯಾಂಕ್ ಯು.